ನಿಮಗೆ ಶೀಘ್ರಸ್ಖಲನ ಆದರೂ ಇರಲಿ, ನಿಮಿರುಕೆ ಸಮಸ್ಯೆ ಆದರೂ ಇರಲಿ, ಮಕ್ಕಳಾಗೇ ಆಗ್ತವೆ. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಲಿಂಕ್ ಇಲ್ಲ. ಇವತ್ತಿನ ಟಾಪಿಕ್ ಹೆಸರು ಪುರುಷರ ವೀರ್ಯಾಣುಗಳ ಸಮಸ್ಯೆ. ವೀರ್ಯಾಣುವಿನಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳು ಬರ್ತವೆ, ಯಾವುದು ಉಪಾಯದಿಂದ ಪರಿಹಾರ ಆಗುತ್ತೆ, ಯಾವುದು ಪರಿಹಾರ ಆಗೋದಿಲ್ಲ, ಯಾವುದು ಸಾಧ್ಯ, ಯಾವುದು ಕಷ್ಟ ಸಾಧ್ಯ ಎಂಬುದು ವಿವರವಾಗಿ ಈ ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ ಮಿತ್ರ. ನಂಬರ್ 1, ವೀರ್ಯಾಣುವಿನಲ್ಲಿ ಒಂದು ಫಿಸಿಕಲ್ ಪ್ರಾಬ್ಲಮ್ ಮತ್ತು ಕೆಮಿಕಲ್ ಪ್ರಾಬ್ಲಮ್ ಅಂತ ಒಂದು ಬ್ರಾಡ್ ಆಗಿ ಕ್ಲಾಸಿಫೈ ಮಾಡ್ಬೋದು. ಫಸ್ಟು ಫಿಸಿಕಲ್ ಪ್ರಾಬ್ಲಮ್ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವಂಥ ಸಮಸ್ಯೆಗಳು. ಕೆಮಿಕಲ್ ಪ್ರಾಬ್ಲಮ್ಸ್ ಆದರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಸಮಸ್ಯೆಗಳು. ಯಾವಾಗ ಲ್ಯಾಬಲ್ಲಿ ಒಯ್ದು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಕೆಲವೊಂದು ಚೇಂಜಸ್ ಏನು ಕಾಣುತ್ತೆ, ಅದಕ್ಕೆ ಕೆಮಿಕಲ್ ಪ್ರಾಬ್ಲಮ್ಸ್ ಅಂತೀವಿ. ಸೊ ಮೊಟ್ಟ ಮೊದಲನೇದಾಗಿ ಬರೋದು ಫಿಸಿಕಲ್ ಪ್ರಾಬ್ಲಮ್. ಆಚೆ ಬಂದಾಗ ವೀರ್ಯಾಣು ಎಷ್ಟು ಕ್ವಾಂಟಿಟಿಯಲ್ಲಿದೆ, ಸಾಮಾನ್ಯವಾಗಿ 3ರಿಂದ 5 ml ಕ್ವಾಂಟಿಟಿ ಇತ್ತು ಅಂದರೆ ಅದು ಅದ್ಭುತ ಮತ್ತು ನಾರ್ಮಲ್ ಅಂತ ತಿಳ್ಕೊಬೇಕು. ಬಹಳನೇ ಕಮ್ಮಿ ಕ್ವಾಂಟಿಟಿ ಇತ್ತು ಅಂದರೆ ಅದು ಅಬ್ನಾರ್ಮಲ್ ಅಂತ ತಿಳ್ಕೊಬೇಕು. ನಂಬರ್ 2 ಬರೋದು ಬಹಳನೇ ಲಿಕ್ವಿಫಿಕೇಷನ್ ಅಂತೀವಿ ನಾವು. ಅದು ಕೂಡ ಲ್ಯಾಬಲ್ಲಿ ಚೆಕ್ ಮಾಡ್ತಾರೆ. ಲಿಕ್ವಿಫಿಕೇಷನ್ ಅಂತ ನೋಡ್ತೀವಿ. ಲಿಕ್ವಿಫಿಕೇಷನ್ ಅಂದರೆ ವೀರ್ಯಾಣು ದೇಹದಿಂದ ಆಚೆ ಹೊರಗಡೆ ಬಂದ ಮೇಲೆ 15ರಿಂದ 20 ನಿಮಿಷದಲ್ಲೇ ಅದು ನೀರಾಗಿಬಿಡಬೇಕು. ಗಟ್ಟಿಯಾಗಿ ಹಾಕಿ ಕೂತ್ಕೋತಾ ಇತ್ತು ಅಂದರೆ ದಟ್ ಈಸ್ ಆಲ್ಸೋ ಎ ಪ್ರಾಬ್ಲಮ್ ಅಂತಲೇ ಅರ್ಥ. ಅದು ಗಟ್ಟಿಯಾಗಿ ಕೂತ್ಕೊಂಡಿದ್ರೆ ಅದು ಗರ್ಭಾಶಯದ ಒಳಗಡೆ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಹೋಗಿ ಮೂವ್ ಆಗಲಿಕ್ಕೆ ಅರ್ಹ ಅಲ್ಲ ಅಂತ ಅರ್ಥ ಅದು. ಸೊ ಲಿಕ್ವಿಫಿಕೇಷನ್ 15 to 20, 30 ಮಿನಿಟ್ಸ್ ಒಳಗಡೆ ಅದು ನೀರಾಗಿಬಿಡಬೇಕು, ಅದು ಒಳ್ಳೆಯದು ಅಂತ ಅರ್ಥ. ಇಲ್ಲಿ ಲಿಕ್ವಿಫಿಕೇಷನ್ಗೂ ಮತ್ತು ನೀರಾಗಿಯೇ ವೀರ್ಯ ಬರೋದಕ್ಕೂ ಭಾಳ ಅಂತರ ಇದೆ ಮಿತ್ರ. ಲಿಕ್ವಿಫಿಕೇಷನ್ ಅಂದರೆ ವೀರ್ಯ ದೇಹದಿಂದ ಗಟ್ಟಿಯಾಗಿ ಆಚೆ ಬಂದುಬಿಟ್ಟು 15-20 ನಿಮಿಷದ ನಂತರ ಸಂಪೂರ್ಣವಾಗಿ ನೀರಾಗಿ ಕನ್ವರ್ಟ್ ಆಗೋದಕ್ಕೆ ಲಿಕ್ವಿಫಿಕೇಷನ್ ಅಂತೀವಿ. ವೀರ್ಯಾಣು ದೇಹದಿಂದ ಆಚೆ ಬರಬೇಕಾದ್ರೇ ತುಂಬ ನೀರಾಗಿತ್ತಂದರೆ ಅದರಲ್ಲಿ ಒಂದು ಗಟ್ಟಿಯಾದ ದ್ರವದ ಭಾಳ ಕೊರತೆ ಇದೆ ಅಂತ ತಿಳ್ಕೊಬೇಕು. ಇವೆರಡರಲ್ಲಿ ಡಿಫ್ರೆನ್ಸ್ ನೀವು ತಿಳ್ಕೊಬೇಕು. ಅಂದರೆ ದೇಹದಿಂದ ಆಚೆ ಬರುವಾಗಲೇ ಅದು ನೀರಾಗಿ ಬರಬಾರ್ದು. ಗಟ್ಟಿಯಾಗಿ ಬಂದು 15-20 ನಿಮಿಷದ ನಂತರ ನೀರಾಗ್ತಿತ್ತು ಅಂದರೆ ಅದು ಕ್ವಾಲಿಟಿ ಅಂತ ಅರ್ಥ. ಇನ್ನು ಕೆಮಿಕಲ್ಸ್ ಪ್ರಾಬ್ಲಮ್ಸಿಗೆ ಬಂದರೆ ನಂಬರ್ 1 ಬರೋದು ಕೌಂಟ್. 10 ಮಿಲಿಯನ್, 2 ಮಿಲಿಯನ್, 20 ಮಿಲಿಯನ್, 35 ಮಿಲಿಯನ್, 50 ಮಿಲಿಯನ್, 80 ಮಿಲಿಯನ್ ಎಷ್ಟಿದೆ. ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ, ಫರ್ಟಿಲಿಟಿನೂ ಕೂಡ ಅಷ್ಟೇ ಪ್ರಬಲವಾಗಿ ಚಾನ್ಸಸ್ ಬೆಳೀತಾ ಹೋಗ್ತದೆ. ಸಂಖ್ಯೆ ಎಷ್ಟು ಕಡಿಮೆ ಆಗುತ್ತೆ, ಕನ್ಸೀವ್ ಆಗೋ ಚಾನ್ಸಸ್ಸು ಅಷ್ಟು ಕಡಿಮೆ ಆಗ್ತಾ ಬರ್ತದೆ. ಬೇಕಿರೋದು ಒಂದೇ ಒಂದು ವೀರ್ಯ, ಅದು ಕೂಡ ಇಂತಿಷ್ಟು ಮಿಲಿಯನ್ನಲ್ಲೇ ಇರಬೇಕು ಅಂತ, ಇಲ್ಲದಿದ್ದರೆ ಅದು ಸಮಸ್ಯೆ ತಂದುಕೊಡುತ್ತೆ. ಮಿನಿಮಮ್ ಅಟ್ಲೀಸ್ಟ್ 20, 25, 30, 40, 50 ಎಷ್ಟು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಕೌಂಟು ಕಡಿಮೆ ಇದೆಯಾ ಅಥವಾ ಸಂಪೂರ್ಣವಾಗಿ 0 ಇದೆಯಾ, ಇದು ಭಾಳ ಇಂಪಾರ್ಟೆಂಟ್. ಕೌಂಟ್ ಕಡಿಮೆ ಇತ್ತು ಅಂದರೆ ಇದು ಚಿಕಿತ್ಸೆ ಮುಖಾಂತರ ನೀವು ಹೆಚ್ಚು ಮಾಡ್ಕೋಬೋದು. 0 ಇತ್ತು ಅಂದರೆ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಸೊ ಈಗ ಕೌಂಟಿನ ವಿಷಯ ಆಯಿತು. ಫಾರ್ ಎಕ್ಸಾಂಪಲ್ ಕೌಂಟ್ ಆದ ನಂತರ ನಾವು ಬರೋದು ಆ ಕೌಂಟಲ್ಲಿ ಇರುವಂತಹ ವೀರ್ಯಾಣುಗಳಲ್ಲಿ ನಾರ್ಮಲ್ ಎಷ್ಟಿವೆ, ಅಬ್ನಾರ್ಮಲ್ ಎಷ್ಟಿವೆ, ಇದು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಅಲ್ಲಿ 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 100 ಜನರಲ್ಲಿ 98 ಜನ ಕೆಟ್ಟವರಿದ್ದಾರೆ, ಇಬ್ಬರು ಒಳ್ಳೆಯವರು ಇದ್ದಾರೆ ಅಂದರೆ ಅದು ಕೆಟ್ಟದ್ದು ಅಂತ ಅರ್ಥ. 10 ಮಿಲಿಯನ್ ವೀರ್ಯಾಣುಗಳು ಬಂದಿದ್ದಾವೆ, ಅದರ ಒಳಗಡೆ 9 ಮಿಲಿಯನ್ ವೀರ್ಯಾಣುಗಳು ಸಂಪೂರ್ಣವಾಗಿ ಅಬ್ನಾರ್ಮಲ್ ಇತ್ತು. ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ, ಒಂದು ಹೊಟ್ಟೆ ಇಲ್ಲ, ತಲೆ ಇಲ್ಲ ಅಂದರೆ ಅದು ಅಬ್ನಾರ್ಮಲ್ ಅಂತೀವಿ. ಸೊ ಹೀಗಾಗಿ ನಾರ್ಮಲ್ ಸಂಖ್ಯೆ ಜಾಸ್ತಿ ಇರಬೇಕು, ಅಬ್ನಾರ್ಮಲಿನ ಸಂಖ್ಯೆ ಅತಿ ಕಡಿಮೆ ಅಥವಾ 0 ಇರಬೇಕು. ಸೊ ಕೌಂಟ್ ಆದ ನಂತರ ನಾರ್ಮಲ್ ಅಬ್ನಾರ್ಮಲ್ ವೀರ್ಯಾಣುಗಳ ಬಗ್ಗೆ ನಿಮಗೆ ಮಾಹಿತಿ ಸ್ಪಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಅದಾದ ನಂತರ ಬರೋದು ಮೋಟಿಲಿಟಿ ಮಿತ್ರ. ಮೋಟಿಲಿಟಿ ಅಂದರೆ ಈಗ ಒಬ್ಬ ವ್ಯಕ್ತಿಯನ್ನು ನೀರಲ್ಲಿ ಎಸೆದ್ರೆ ಅವನು ಸ್ವಿಮ್ ಮಾಡ್ಲಿಕ್ಕೆ ಅರ್ಹನಿದಾನೋ ಇಲ್ವೋ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನೀವು ನೀರಲ್ಲಿ ಎಸೆದಿದ್ದೀರ, ಸ್ವಿಮ್ಮೇ ಮಾಡ್ತಾ ಇಲ್ಲ, ಈಜ್ತಾ ಇಲ್ಲ, ಅವನು ಒಂದೇ ಕಡೆ ನಿಂತಿದ್ದಾನಂದರೆ ಇದು ಮೋಟಿಲಿಟಿ ಇಲ್ಲ ಅಂತ ಅರ್ಥ. ಈಜ್ಕೊಂಡು ಮುಂದೆ ಹೋಗ್ತಾ ಇದ್ದಾನಂತೆ ನಿಮ್ಮ ಮೋಟಿಲಿಟಿ ಇದೆ ಅಂತ ಅರ್ಥ. ಇಷ್ಟೇ. ಯಾವಾಗ ವೀರ್ಯಾಣು ಮಹಿಳೆಯ ಗರ್ಭ ಅಥವಾ ದೇಹ ಸೇರುತ್ತೆ, ಆ ಫೆಲೋಪಿಯನ್ ಟ್ಯೂಬು ಮತ್ತು ಯುಟರಸ್ವರೆಗೂ ಏನು ಹೋಗಿ ತಲುಪುವಂತಹ ಏನು ಕಾರ್ಯ ಇದೆ ಅದು ಮೋಟಿಲಿಟಿ ಮಾಡಿಸುತ್ತೆ. ಎಲ್ಲಿ ಸ್ನಿಗ್ಧತೆ ಇಲ್ಲ, ಮೋಟೈಲ್ ಇಲ್ಲ, ಮೂವ್ ಆಗುವಂತಹ ಒಂದು ಅರ್ಹತೆ ಇಲ್ಲ ಅಂದರೆ ಅದಕ್ಕೆ ಇಮ್ಮೊಬೈಲ್ ಅಂತಾರೆ, ಅಥವಾ ಮೋಟಿಲಿಟಿ ಕಡಿಮೆ ಇದೆ ಅಂತ ಅರ್ಥ. ಕೌಂಟ್ ತುಂಬ ಇದೆ, ಅಬ್ನಾರ್ಮಲ್ಲು ಇಲ್ಲ, ನಾರ್ಮಲ್ಲು ಇದೆ, ಆದರೆ ಮೋಟಿಲಿಟಿ ಇಲ್ಲ ಅಂದರೆ ಬಿದ್ದಿರುವಂಥ ವೀರ್ಯ ಮುಂದೆ ಹೋಗಲಿಕ್ಕೆ ಅರ್ಹ ಇರೋದಿಲ್ಲ. ಸೊ ಹೀಗಾಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಮೋಟಿಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು. ಮೋಟಿಲಿಟಿ ಯಾರ್ದಾದ್ರೂ ಕಮ್ಮಿ ಇತ್ತು ಅಂದರೆ ಆಯುರ್ವೇದಿಕ್ ಔಷಧದಿಂದ ಅದು ಕೂಡ ಹೆಚ್ಚು ಮಾಡ್ಬೋದು. ಇನ್ನು ಕೊನೆಯದಾಗಿ ಡಿಸ್ಕಸ್ ಮಾಡೋದು ಕಂಪ್ಲೀಟ್ಲಿ 0 ವೀರ್ಯಾಣು ಇತ್ತು ಅಂದರೆ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರ್ತಾರೆ. ಇದು ಒಂದು 0 ಇತ್ತು ಅಂದರೆ ಇದರ ನಂತರ ಇನ್ನೊಂದು ಅಡ್ವಾನ್ಸ್ ಟೆಸ್ಟ್ ಬರುತ್ತೆ, ಅದಕ್ಕೆ
ಸ್ಕ್ಯಾನಿಂಗ್ ಆಫ್ ಸ್ಕ್ರೋಟಮ್ ಅಥವಾ ಡಾಪ್ಲರ್ ಸ್ಕ್ಯಾನಿಂಗ್ ಆಫ್ ಸ್ಕ್ರೋಟಮ್ ಅಂತ ಮಾಡ್ತೀವಿ. ಅಂದರೆ ವೃಷಣದ ಸ್ಕ್ಯಾನಿಂಗ್ ಮಾಡ್ತೀವಿ. ಈ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಏನು ಕಾರಣ ಅಂದರೆ ಅಲ್ಲಿ ಏನಾದರೂ ಬ್ಲಾಕ್ ಇದೆಯಾ, ಬ್ಲಾಕ್ ಇದ್ದ ಕಾರಣಕ್ಕೆ ಏನಾದರೂ ನಮಗೆ ಜೀರೋ ತೋರಿಸ್ತಾ ಇದೆಯಾ, ಒಳಗಡೆ ವೀರ್ಯಾಣು ಹುಟ್ಟುತ್ತಾ ಇವೆ ಬಟ್ ಆಚೆ ಹೊರಗಡೆ ಬರಲಿಕ್ಕೆ ಏನಾದರೂ ಒಳಗಡೆ ಅಡ್ಡ ಹಾಕಿಬಿಟ್ಟು ಬ್ಲಾಕ್ ಮಾಡ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಈ ಸ್ಕ್ಯಾನಿಂಗು. ಒಳ್ಳೆ ಉದಾಹರಣೆ ನಾನು ನಿಮಗೆ ನೀಡ್ತೀನಿ. ಒಂದು ರಸ್ತೆ ಇದೆ, ಘಾಟ್ ಸೆಕ್ಷನ್ನು ರಸ್ತೆ ಇದೆ, ಅದ್ರ ಮೇಲೆ ಮರ ಬೆಟ್ಟ ಕುಸಿದ್ಬಿಟ್ಟು ಆ ರೋಡು ಬ್ಲಾಕ್ ಆಗಿದೆ. ಒಂದು ಕಡೆ ಈ ಕಡೆ ನಾವಿದ್ದೀವಿ, ಒಂದು ಕಡೆ ಬೇರೆ ಜನ ಇದ್ದಾರೆ. ಆದರೆ ನಮಗೆ ಗೊತ್ತಿಲ್ಲ ಆ ಕಡೆ ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದರೆ ಮಧ್ಯದಲ್ಲಿ ರಸ್ತೆ ಮತ್ತು ಬೆಟ್ಟ ಕುಸಿದ್ಬಿಟ್ಟು ಬ್ಲಾಕ್ ಆಗಿದೆ. ಯಾವಾಗ ನೀವು ಈ ಬ್ಲಾಕನ್ನು ತೆಗಿತೀರಾ, ಬೆಟ್ಟ ಕುಸಿದಿರೋದನ್ನು ಸ್ವಚ್ಛ ಮಾಡ್ತೀರಾ, ಆಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಮುಂದೆ ಆ ಸೈಡಲ್ಲಿ ನಿಮಗೆ ಜನ ಇದ್ದಾರೋ ಇಲ್ವೋ. ಇದ್ದಾರೆ ಅಂದರೆ ಎಷ್ಟು ಜನ ಇದ್ದಾರೆ ಅಂತ ಆಗ ಗೊತ್ತಾಗುತ್ತೆ. ಸೊ ಈ ಬ್ಲಾಕ್ ಇದೆಯಲ್ಲ ಅಂತ ನೋಡೋದೇನಿದೆ ಈ ಸ್ಕ್ಯಾನಿಂಗಲ್ಲಿ ನೋಡ್ತೀವಿ. ನಿಮಗೆ ರಸ್ತೆ ಕ್ಲೀನ್ ಮಾಡಿದ್ದೀರಾ, ಸ್ವಚ್ಛ ಮಾಡಿದ್ದೀರಾ, ದಾರಿ ಎಲ್ಲ ಕ್ಲಿಯರ್ ಮಾಡಿದ್ದೀರಾ, ಆದರೆ ಒಬ್ಬ ಜನನೂ ಕೂಡ ಆ ಕಡೆ ಇಲ್ಲ ಅಂದರೂ ಕೂಡ ಇದು ವೇಸ್ಟ್. ಸ್ಕ್ಯಾನಿಂಗಿನ ಕೆಲಸ ಏನು ಅಂದರೆ ಬ್ಲಾಕ್ ಇದೆಯೋ ಇಲ್ವೋ. ಬ್ಲಾಕ್ ಇದೆ ಅಂದರೆ ಒಂದು ಚಿಕ್ಕ ಆಪ್ರೇಷನ್ ಆಗುತ್ತೆ, ಅದಕ್ಕೆ ವೆರಿಕೋಸೀಲ್ ಆಪ್ರೇಷನ್ ಅಂತಾರೆ. ಬೈಲ್ಯಾಟ್ರಲ್ ಎರಡೂ ಸೈಡು ಕೂಡ ಬ್ಲಾಕ್ ಇತ್ತು ಅಂದರೆ 3rd ಗ್ರೇಡ್ 4th ಗ್ರೇಡ್ ಡಿಗ್ರಿ ವೆರಿಕೋಸೀಲ್ ಇತ್ತು ಅಂದರೆ ಒಂದು ಚಿಕ್ಕ ಆಪ್ರೇಷನ್ ಮಾಡಬೇಕಾಗತ್ತೆ. ಆಪ್ರೇಷನ್ ಆದ ನಂತರ ಏನು ವ್ಯತ್ಯಾಸ ಆಗುತ್ತೆ ಅದು ಭಾಳ ಮುಖ್ಯ ಆಗುತ್ತೆ. ಮಿತ್ರ, ಆಪ್ರೇಷನ್ ಆಗಿದೆ, ಎಲ್ಲ ಆಗಿದೆ, ಇನ್ನೊಂದು ತಿಂಗಳು 15 ದಿನ ಆಯುರ್ವೇದಿಕ್ ಮೆಡಿಸಿನ್ ಶುರು ಮಾಡ್ತೀವಿ. ಅದಾದ ನಂತರವೂ ಕೂಡ ನಿಮ್ಮ ಕೌಂಟ್ 0 ಇತ್ತು ಅಂದರೆ ರಸ್ತೆ ಕ್ಲಿಯರ್ ಆಗಿದೆ, ಸ್ವಚ್ಛ ಮಾಡಿದ್ವಿ, ಬ್ಲಾಕ್ ತೆಗೆದಿದ್ದೀವಿ, ಬಟ್ ಆ ಕಡೆ ಒಬ್ಬ ಮನುಷ್ಯನೂ ಕೂಡ ಸಿಕ್ಕಾಕೊಂಡಿಲ್ಲ, ಖಾಲಿ ಇದೆ ಅಂತ ಅರ್ಥ. ಇದರ ಅರ್ಥ ಏನು, ಇವನ್ ಬ್ಲಾಕ್ ತೆಗೆದ ಮೇಲೂ ಕೂಡ ನಿಮ್ಮ ದೇಹದಲ್ಲಿ ವೀರ್ಯಾಣುಗಳ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಅರ್ಥ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದಕ್ಕೆ ಯಾವುದೇ ರೀತಿಯಾದ ಚಿಕಿತ್ಸೆ ನಿಮಗೆ ಜಗತ್ತಲ್ಲಿ ಸಿಗೋದಿಲ್ಲ. ಓನ್ಲಿ ಭಗವಂತ ಮತ್ತು ಪ್ರಕೃತಿ ಮಾತ್ರ ನಿಮ್ಮ ಕೈ ಹಿಡಿಬೇಕು. ಇವನ್ ನೀವು IVFಗೆ ಹೋಗಬೇಕಂದ್ರೂ ಕೂಡ ಅಲ್ಲಿ ನಿಮ್ಮ ಕೌಂಟು 0 ಇದೆ, ಯಾರೂ ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬೇರೆಯವ್ರದ್ದು ವೀರ್ಯಾಣು ದಾನವಾಗಿ ತೆಗೆದುಕೊಂಡು ನೀವು ಮಾಡಿಸ್ಬೇಕಾಗತ್ತೆ. ಅದು ತುಂಬ ಜನರು ಇಷ್ಟಪಡೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಮತ್ತು ಬಿಗ್ಗೆಸ್ಟ್ ಪ್ರಾಬ್ಲಮ್ 0 ಇದ್ದವರಲ್ಲಿ ಬರುತ್ತೆ. ಮಿಕ್ಕಿದ್ದು ಮೊಟಿಲಿಟಿ ಕಮ್ಮಿ ಇದ್ದರೆ ಹೆಚ್ಚು ಮಾಡ್ಕೋಬೋದು, ಕೌಂಟ್ ಕಮ್ಮಿ ಇದ್ದರೆ ಹೆಚ್ಚು ಮಾಡ್ಕೋಬೋದು. ಅಬ್ನಾರ್ಮಲ್ ಕೂಡ ಕಷ್ಟ ಸಾಧ್ಯದಲ್ಲಿ ಬರ್ತದೆ. ಮೊಟಿಲಿಟಿ ಕಮ್ಮಿ ಮತ್ತು ಕೌಂಟ್ ಕಮ್ಮಿ ಇದ್ದರೆ ಇದು ಸುಖ ಸಾಧ್ಯ ಪ್ರಾಬ್ಲಮ್, ಅಂದರೆ ಆರಾಮವಾಗಿ ನಾವು ಕ್ಲಿಯರ್ ಮಾಡ್ಬೋದು. ಅಬ್ನಾರ್ಮಲಿಟಿ ಹೆಚ್ಚಿತ್ತು ಅಂದರೂ ಕೂಡ ಅದು ಕಷ್ಟ ಸಾಧ್ಯದಲ್ಲಿ ಬರ್ತದೆ. 0 ಇತ್ತು ಅಂದರೆ ಅಸಾಧ್ಯದಲ್ಲಿ ನಾವು ಕೌಂಟ್ ಮಾಡ್ತೀವಿ. ಅಸಾಧ್ಯ ಅಂದರೂ ಕೂಡ ಕೆಲವು ಸಾರಿ ಪ್ರಕೃತಿಯ ಚಮತ್ಕಾರದಿಂದ ಏನು ಬೇಕಾದರೂ ಆಗ್ಬೋದು, ಬಟ್ ಮನುಷ್ಯನ ಕೈಯಲ್ಲಿಲ್ಲ ಅಂತ ಅರ್ಥ. ಕೊನೆಯದಾಗಿ ಒಂದು ಪಾಯಿಂಟ್ ನಾನು ನಿಮಗೆ ನೀಡ್ತೀನಿ. ನಿಮ್ಮಲ್ಲಿರುವ ಯಾವುದೇ ಪ್ರಾಬ್ಲಮ್ ಚಿಕಿತ್ಸೆ ವೈದ್ಯರು ಏನು ಕೊಡ್ತಾರೆ, ಮೆಡಿಸಿನ್ ಏನು ಕೆಲಸ ಮಾಡ್ತವೆ, ಅದು ನಿಮ್ಮ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ. ಕೌಂಟ್ ಕಮ್ಮಿ ಇದೆಯಾ, ಕೌಂಟ್ ಹೆಚ್ಚಿಗೆ ಮಾಡ್ತೀವಿ. ಮೊಟಿಲಿಟಿ ಕಮ್ಮಿ ಇದೆಯಾ, ಮೊಟಿಲಿಟಿ ಹೆಚ್ಚು ಮಾಡ್ತೀವಿ. ಬ್ಲಾಕ್ ಇದೆಯಾ, ಬ್ಲಾಕ್ ಕ್ಲಿಯರ್ ಮಾಡ್ತೀವಿ. ಅದಕ್ಕೆ ಕೊನೆಯದಾಗಿ ಕನ್ಸ್ಯೂಮ್ ಮಾಡಿಸೋದು ವೈದ್ಯರ ಕೆಲಸ ಮತ್ತು ಔಷಧಿಗಳ ಕೆಲಸ ಅಲ್ಲವೇ ಅಲ್ಲ. ಇದು ಯಾವಾಗಲೂ ಕೂಡ ನೆನ್ಪಿಟ್ಬಿಡಿ ನೀವು. ಕನ್ಸ್ಯೂಮ್ ಮಾಡಿಸೋದು ಪ್ರಕೃತಿ, ಕನ್ಸ್ಯೂಮ್ ಮಾಡಿಸೋದು ಭಗವಂತ. ಮಧ್ಯದಲ್ಲಿ ಬರುವಂಥ ಅಡೆತಡೆಗಳನ್ನು ಕ್ಲಿಯರ್ ಮಾಡೋದು ಮಾತ್ರ ಔಷಧಿ ಮತ್ತು ವೈದ್ಯರ ಕೆಲಸ. ಕನ್ಸೀವ್ ಯಾವಾಗ ಆಗುತ್ತೋ ಅದು ಭಗವಂತನಿಗೆ ಗೊತ್ತು. ನೀವು ಇವತ್ತು ಚಿಕಿತ್ಸೆ ಶುರು ಮಾಡಿದರೆ ಅಂದರೆ ಕನ್ಸೀವ್ ಆಗ್ತಿರೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಇವತ್ತು ಚಿಕಿತ್ಸೆ ಶುರು ಮಾಡಿದರೆ ಅಂದರೆ ಎಷ್ಟು ತಿಂಗಳುಗಳ ನಂತರ, ಎಷ್ಟು ವರ್ಷಗಳ ನಂತರ ಕನ್ಸೀವ್ ಆಗ್ತೀರ ಅದು ಭಗವಂತನಿಗೆ ಬಿಟ್ಟಿದ್ದು. ಸೊ ಇದೆಲ್ಲವೂ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟು ಸಂತಾನ ಎನ್ನುವುದೇ ಒಂದು ಪ್ರಾಕೃತಿಕವಾಗಿ ನಡೆಯುವಂತಹ ಸಹಜ ಕ್ರಿಯೆ. ಇದರಲ್ಲಿ ಮನುಷ್ಯನ ಯಾವುದೇ ರೀತಿಯಾದ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಓನ್ಲಿ ಏನು ಅಡೆತಡೆಗಳು, ಆಬ್ಸ್ಟಕಲ್ಸ್ ಇದ್ದಾವೆ ಅದನ್ನು ಕ್ಲಿಯರ್ ಮಾಡೋದು ಮಾತ್ರ ವೈದ್ಯ, ಔಷಧಿ ಮತ್ತು ರೋಗಿಯ ಕೆಲಸ ಅಷ್ಟೇ. ಕನ್ಸ್ಯೂಮ್ ಮಾಡಿಸೋದು ಮೇಲೆ ನಮ್ಮ ಕೈಯಲ್ಲಿ ಬಿಟ್ಟಿದ್ದು ಮಿತ್ರ. ಸೊ ನಿಮ್ಮಲ್ಲಿಯೂ ಕೂಡ ಇದೇ ರೀತಿಯಾದ ಸಮಸ್ಯೆಗಳಿತ್ತು, ಒಂದು ಒಳ್ಳೆಯ ಒಪಿನಿಯನ್ ಬೇಕಾಗಿತ್ತು ಅಥವಾ ಚಿಕಿತ್ಸೆ ಬೇಕಿತ್ತು ಅಂದರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಚರ್ಚೆ ಮಾಡೋಣ. ಚರ್ಚೆ ಆದ ನಂತರ ನಿಮ್ಮ ಸಮಸ್ಯೆ ಸುಖ ಸಾಧ್ಯನಾ, ಕಷ್ಟ ಸಾಧ್ಯನಾ, ಅಸಾಧ್ಯನಾ ಅಂತ ಹೇಳ್ತೀವಿ ನಾವು. ಅದಾದ ನಂತರ ಏನು ಉಪಾಯಗಳು ಇರುತ್ತೆ ಅಥವಾ ಏನು ಸ್ಟೆಪ್ಸ್ ನೀವು ತೆಗೆದುಕೊಳ್ಳಬೇಕು, ಎಷ್ಟು ದಿನ ಕಾಯಬೇಕಾಗತ್ತೆ, ಎಲ್ಲವೂ ಕೂಡ ಕ್ಲಿಯರ್ ಕಟ್ಟಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ ನಾನು. ಸೊ ಇದೆಲ್ಲ ವೀರ್ಯಾಣುಗೆ ಸಂಬಂಧಪಟ್ಟ ಸಮಸ್ಯೆ ಆದರೆ ಇದರ ಹೊರತಾಗಿ ಇನ್ನೂ ಕೂಡ ಬೇರೆ ಸಮಸ್ಯೆ ಬರ್ತದೆ. ಅದೇನು, ನಿಮಿರುವಿಕೆ ಪ್ರಾಬ್ಲಮ್ಮು ಅಥವಾ ಶೀಘ್ರ ಸ್ಖಲನ ಮತ್ತು ಲಾಂಗ್ ಟೈಮ್ ಡ್ಯೂರೇಷನ್ನಲ್ಲಿ ಎರೆಕ್ಷನ್ ಆಗದೇ ಇರುವಂಥದ್ದು. ಇವೆಲ್ಲ ಪ್ರಾಬ್ಲಮ್ಸು ಫರ್ಟಿಲಿಟಿ ಆಚೆ ಬರುವಂಥ ಪ್ರಾಬ್ಲಮ್ಸ್, ಅಂದರೆ ದೇಹದ ಹೊರಗಡೆಯಿಂದ ಆಗುವಂಥ ಸಮಸ್ಯೆಗಳು. ಇದಕ್ಕೂ ಈ ಎಲ್ಲ ಸಮಸ್ಯೆಗಳಿಗೂ ಮತ್ತು ಮಕ್ಕಳಾಗದೇ ಸಮಸ್ಯೆಗಳಿಗೂ ಯಾವುದೇ ರೀತಿಯಾದ ಲಿಂಕ್ ಇರೋದಿಲ್ಲ.
ಈ ಶೀಘ್ರಸ್ಖಲನ ನಿಮಿರುವಿಕೆ ಪ್ರಾಬ್ಲಮ್ಮು ಮತ್ತು ದೀರ್ಘಕಾಲಿಕವಾಗಿ ಹಿಡಿದುಕೊಳ್ಳದೇ ಇರುವಂತಹ ಶಕ್ತಿ ಏನಿದೆ, ಇದು ಸಂಪೂರ್ಣವಾಗಿ ಪಾರ್ಟ್ನರನ್ನು ಸ್ಯಾಟಿಸ್ಫೈ ಮಾಡುತ್ತೋ ಇಲ್ವೋ ಅನ್ನೋದು ಮಾತ್ರ ಡಿಪೆಂಡ್ ಆಗುತ್ತೆ. ಆದರೆ ಮಕ್ಕಳಾಗಲಿಕ್ಕೂ ಈ ಸಮಸ್ಯೆಗಳಿಗೆ ಯಾವುದೇ ರೀತಿಯಾದ ಲಿಂಕ್ ಇರೋದಿಲ್ಲ ಮಿತ್ರ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅದಕ್ಕೆ ಬೇಕಿರೋದೇ 3 to 5 ml. ಅದು ಒಂದು ಸಾರಿ ಒಳಗಡೆ ಹೋಗಿ ಎಂಟ್ರ್ ಆಯಿತು ಅಂದರೆ ಮುಗೀತು. ಫಾಲೋಪಿಯನ್ ಟ್ಯೂಬು ಯುಟ್ರಸ್ಗೆ ಹೋಗಿ ರೀಚ್ ಆಯಿತು, ಅಂಡಾಣು ಅಲ್ಲಿ ಬಂದಿತ್ತು, ಎಲ್ಲ ರೀತಿಯಾದ ಏರ್ಪಾಟು ಪ್ರಕೃತಿ ಮಾಡಿತ್ತು ಅಂದರೆ ನಿಮಗೆ ಶೀಘ್ರಸ್ಖಲನ ಆದರೂ ಇರಲಿ, ನಿಮಿರುವಿಕೆ ಸಮಸ್ಯೆ ಆದರೂ ಇರಲಿ, ಮಕ್ಕಳಾಗೇ ಆಗ್ತವೆ. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಲಿಂಕ್ ಇಲ್ಲ. ಓನ್ಲಿ ನೀವು ಸ್ಯಾಟಿಸ್ಫೈಗೆ ಪ್ರಾಬ್ಲಮ್ ಬರುತ್ತಷ್ಟೇ, ಸಂತಾನಕ್ಕೇನೂ ಸಮಸ್ಯೆ ಬರೋದಿಲ್ಲ. ಓಕೆ, ಸೊ ಇವೆಲ್ಲ ಪ್ರಾಬ್ಲಮ್ಸು ಬೇರೆ 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 ರೀತಿಯಾಗಿ ನೋಡಬೇಕಾಗತ್ತೆ.